ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ಮಾತಾಡೋದಿತ್ತು. ಏನು ವಿಷಯ? ಸರ್, ಆ್ಯಕ್ಚುಲಿ ಪವಿತ್ರ ಅವರು ಬಿಲ್ಡಿಂಗ್ ಮೇಲಿಂದ ಬಿದ್ದಿರಲ್ಲ, ಆ ವಿಚಾರವಾಗಿ ಮಾತಾಡಬೇಕಿತ್ತು. ಯಾರು ನೀವು? ನಾನು ಯಾರು ಅನ್ನೋದು ಮುಖ್ಯನಾ, ನಾನು ಹೇಳೋ ವಿಷಯ ಮುಖ್ಯನಾ ಸರ್? ಸರಿ, ಏನು ವಿಷಯ ಹೇಳಿ. ಅದನ್ನು ಫೋನಲ್ಲಿ ಹೇಳೋಕ್ಕಾಗಲ್ಲ, ತುಂಬ ಡೆಲಿಕೇಟ್. ನಾನು ಹೇಳೋ ಜಾಗಕ್ಕೆ ಬಂದರೆ ಎಲ್ಲಿಗೆ ಬರಬೇಕು? ಓಕೆ, ನಾನು ಈಗಲೇ ಬರ್ತೇನೆ. ಅಂದರೆ ಪವಿತ್ರನ ಕೊಲೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ರು ಅಂತ ಪ್ರೂವ್ ಆಯಿತು. ಇನ್ನು ಸ್ವಲ್ಪ ಹೊತ್ತಲ್ಲೇ ವ್ಯಕ್ತಿ ಯಾರು ಅಂತ ಗೊತ್ತಾಗುತ್ತೆ. ಇವತ್ತು ಈ ವಿಷಯಕ್ಕೆ ಅಂತ್ಯ ಹಾಡೇ ಬಿಡ್ತೀನಿ. ಅಮ್ಮ, ಮೈಕೈ ಎಲ್ಲ ನೋವ್ತಾ ಇದೆ. ತಲೆ ಬೇರೆ ವಿಪರೀತ ಸಿಡಿತಿದೆ. ಮೋಸ್ಟ್ಲಿ ಜ್ವರ ಬಂದಿದೆ ಅನ್ಸುತ್ತೆ. ಪರವಾಗಿಲ್ಲ ಲೀಲಾ, ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯಾ. ಶಬಾಷ್. ಆದರೆ ಏನು ಪ್ರಯೋಜನ? ಕಾಡಲ್ಲಿ ಇರಬೇಕಾಗಿರೋ ಹಕ್ಕಿ ಗೂಡಲ್ಲಿರೋ ಪರಿಸ್ಥಿತಿ ನಂದು. ಆದರೆ ಒಂದಲ್ಲ ಒಂದಿನ ಫ್ಯೂಚರ್ ಸೀರಿಯಲ್ ಸ್ಟಾರ್ ಆಗೇ ಆಗ್ತೀನಿ. ತಲೆ ಎತ್ತಿ ಗತ್ತಲ್ಲಿ ಏಜೆ ಮುಂದೆ ನಿಂತೆ ನಿಲ್ತೀನಿ. ಈಗ ಇಷ್ಟು ಆ್ಯಕ್ಟಿಂಗ್ ಮಾಡಿದ್ರೆ ನಂಗೆ ಜ್ವರ ಬಂದಿದೆ ಅಂತ ಅನ್ನಿಸ್ಬೋದಲ್ವಾ? ಯಾವುದಕ್ಕೂ ಗೂಗಲಿಗೆ ಕೇಳೋಣ. ಹೆಲೋ ಗೂಗಲ್, ಜ್ವರ ಹೇಗೆ ಬರ್ಸ್ಕೊಳ್ಳೋದು? Temporary increase in average body temperature of 98.6. ಅಯ್ಯೋ ಕರ್ಮವೇ, ಎಡವಟ್ಟಾಗಿರೋರು ಪ್ರಶ್ನೆ ಕೇಳಿದ್ರೆ ಎಡವಟ್ಟು ಉತ್ತರನೇ ಕೊಡ್ತಿದ್ಯಲ್ಲ ನೀನು. ನಿಂಗೂ ಗೊತ್ತಾಯ್ತಾ ನಾನು ಎಡವಟ್ಟು ಅಂತ? ನಾನು ಕೇಳ್ತಿರೋದು ಜ್ವರ ವಾಸಿ ಮಾಡೋದಕ್ಕೆ ಮೆಡಿಸಿನ್ ಅಲ್ಲ, ಜ್ವರ ಹೇಗೆ ಬರ್ಸ್ಕೊಳ್ಳೋದು ಅಂತ. ಜ್ವರ ಬರ್ಸ್ಕೊಳ್ಳೋದು ಹೇಗೆ? Temporary increase in average body temperature of 98.6. ಇದೇನು ಪದೇ ಪದೇ ಒಂದೇ ಉತ್ತರ ಕೊಡ್ತಿದ್ಯಲ್ಲ. ನಾನು ಹೇಗಾದರೂ ಮಾಡಿ ಜ್ವರ ಬರ್ಸ್ಕೊಳ್ಳೇಬೇಕು. ಏನಪ್ಪ ಮಾಡೋದು? ಯಾರನ್ನು ಕೇಳಲಿ? ಲೀಲಾ, ಲೀಲಾ, ಏನು ಯೋಚನೆ ಮಾಡ್ಕೊಂಡು ನಿಂತಿದ್ಯಾ? ಅಜ್ಜಿ ಬನ್ನಿ ಬನ್ನಿ, ಅಲ್ಲಿ ಕುತ್ಕೊಳ್ಳಿ. ನನ್ನ ಹತ್ರ ಏನೋ ಒಂದು ವಿಷಯ ಕೇಳಬೇಕು. ಕುತ್ಕೊಳ್ಳಿ. ಅಯ್ಯಬ್ಬ, ಏನು? ಜ್ವರ ಬರ್ಸ್ಕೊಳ್ಳೋದಕ್ಕೆ ಏನಾದರೂ ಐಡಿಯಾ ಇದೆಯಾ? ಇದ್ರೆ ಪ್ಲೀಸ್ 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 ಅಜ್ಜಿ ಹೇಳಿ ಅಜ್ಜಿ. ಜ್ವರ ಬರ್ಸೋ ಐಡಿಯಾನ? ಎಂಥ ವಿಚಿತ್ರದ ಪ್ರಶ್ನೆ ಕೇಳ್ತಿದ್ಯಮ್ಮ ನೀನು. ಏನಾಗಿದೆ ನಿಂಗೆ? ಒಳ್ಳೆ ಕೆಲಸ ಮಾಡುವಾಗ ಪ್ರಶ್ನೆ ಮಾಡಬಾರ್ದು. ಆದರೂ ಹೇಳ್ತಿದ್ದೀನಿ ಕೇಳಿ. ಇಷ್ಟೆಲ್ಲ ಆಯಿತು ಅಜ್ಜಿ, ನೀವೇ ಹೇಳಿ. ಗಂಡ ಹೆಂಡತಿ ಇಬ್ಬರು ಹತ್ರ ಇರಬೇಕಲ್ವಾ? ಅದೇ ಕಾರಣಕ್ಕೆ ನಾನು ಎಲ್ಲ ಪ್ಲ್ಯಾನ್ ಮಾಡಿ ಅಪ್ಪನ ಇಲ್ಲಿ ಕರ್ಸ್ಕೋಬೇಕು ಅಂತ ಅಂದ್ಕೊಂಡಿರೋದು. ಎಷ್ಟು ಒಳ್ಳೆ ಮನಸ್ಸು ನಿಂದು. ಇದೆಲ್ಲ ಈ ಪುಟ್ಟ ತಲೆಗೆ ಹೇಗೆ ಹೊಳೆಯುತ್ತೆ? ಅಜ್ಜಿ, ಇದೆಲ್ಲ ಬರೀ ಸ್ಯಾಂಪಲ್ ಅಷ್ಟೇ. ನನ್ನ ತಲೆಯಲ್ಲೇನು ಖತರ್ನಾಕ್ ಐಡಿಯಾಗಳಿದೆ ಗೊತ್ತಾ? ಹೌದಾ? ಏನೇನು ಅಂತ ಹೇಳು ಮತ್ತೆ. ಇಲ್ಲಪ್ಪ, ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ನನಗೆ ಗೊತ್ತಿಲ್ಲದೆ ಹೊಸ ಹೊಸ ಐಡಿಯಾಗಳು ಬಿಸಿ ಬಿಸಿ ಪಾಪ್ಕಾರ್ನ್ ಥರ ಹೊರಗಡೆ ಬರ್ತಿರುತ್ತೆ. ಇಷ್ಟು ಚಿಕ್ಕ ವಯಸ್ಸಿಗೆ ದೂರ ಆಗಿರೋ ಗಂಡ ಹೆಂಡ್ತಿನ ಒಂದು ಮಾಡೋ ಯೋಚನೆ ಬಂದಿದೆಯಲ್ಲ, ತುಂಬ ಖುಷಿ ಆಯಿತು ಮಗಳೇ. ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ ಅಜ್ಜಿ. ಅವರಿಬ್ರು ಒಂದಾದರೆ ಅಲ್ವಾ ನಮ್ಮ ರೇವತಿ ಜೀವನನೂ ಸರಿ ಹೋಗೋದು. ಅದಕ್ಕೆ ಈ ಪ್ಲಾನ್ ಮಾಡ್ತಿರೋದು. ಸರಿ, ಈಗ ನಾನೇನು ಮಾಡ್ಬೇಕು ಹೇಳು? ಸಿಂಪಲ್, ನಮ್ಮ ಅಪ್ಪಂಗೆ ಫೋನ್ ಮಾಡಿ ಇಲ್ಲಿ ಬರೋದಕ್ಕೆ ಹೇಳಬೇಕು. ಅವ್ರು ಬಂದರೆ ಎಲ್ಲ ಸರಿ ಹೋಗುತ್ತೆ.
ಕರೆಯೋದಕ್ಕೆ ಕಾರಣ ಕೇಳಿದ್ರೆ ಏನು ಹೇಳಿ? ಅದಕ್ಕೆ ನಾನಿದ್ದೀನಲ್ಲ, ನಾನು ಫೋನ್ ಮಾಡ್ಕೊಡ್ತೀನಿ, ನೀವು ಮಾತಾಡಿ. ಲೀಲಾ ಹೇಗಿದೆಯಮ್ಮ? ಹಲೋ, ನಾನು ಸರೋಜಿನಿ ಮಾತಾಡ್ತಿರೋದು. ಓಹ್ ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಲೀಲಾ ಹೇಗಿದ್ದಾಳೆ? ಓ, ಚೆನ್ನಾಗಿದ್ದಾಳೆ. ಅಲ್ಲ, ಲೀಲಂಗೆ ತಲೆನೋವಂತೆ. ಲೀಲಂಗೆ ತಲೆನೋವಂತ? ಯಾಕಂತೆ? ಅಲ್ಲಲ್ಲ, ಅವಳಿಗೆ ತಲೆನೋವಲ್ವಂತೆ. ಹೊಟ್ಟೆ ನೋವು ಮೈಕೈ ನೋವಾ? ನನಗೇನು ಅರ್ಥ ಆಗ್ತಾ ಇಲ್ಲ. ಅಯ್ಯೋ ಅಜ್ಜಿ, ನಂಗೆ ಹುಷಾರಿಲ್ಲ, ಜ್ವರ ಬಂದಿದೆ ಅಂತ ಹೇಳಿ ಅಂದರೆ ತಲೆನೋವು, ಹಣೆ ನೋವು, ಮೈಕೈ ನೋವು, ಹೊಟ್ಟೆ ನೋವು ಅಂತ ಏನೇನೋ ಹೇಳ್ತಿದ್ದೀರಲ್ಲ, ಅಪ್ಪಂಗೆ ಡೌಟ್ ಬರಲ್ವಾ? ಈಗ ನಾನು ನಿನ್ನ ಜ್ವರ ಬಂದಿದೆ ಅಂತಾನೆ ಹೇಳ್ಬಿಡ್ತೀನಿ. ಹಲೋ ಅಮ್ಮ, ಹಲೋ, ಕೇಳಿಸ್ತಾ ಇದೆಯಾ? ಹಾಂ, ಈಗ ಕೇಳಿಸ್ತಿದೆ. ಅದು ಲೀಲಾಗೆ ಹುಷಾರಿಲ್ಲ, ಜ್ವರ ಬಂದ್ಬಿಟ್ಟಿದೆ. ಜ್ವರ ಅಂತ? ಅಂಥದ್ದೇನಾಯ್ತಮ್ಮ? ಅಯ್ಯೋ ಗೊತ್ತಿಲ್ಲಪ್ಪ, ಹುಡುಗ ಬುದ್ಧಿ ಅಲ್ವಾ, ಅವಳಿಗೆ ಶೀತ ಯಾವುದು ಉಷ್ಣ ಯಾವುದು ಅಂತ ಗೊತ್ತಿಲ್ಲ, ಏನೇನೋ ತಿಂದ್ಬಿಟ್ಟಿದ್ದಾಳೆ, ಸ್ವಲ್ಪ ಅಪ್ಸೆಟ್ ಆಗಿ ಹೋಗಿದೆ, ಅದಕ್ಕೆ ಜ್ವರ ಬಂದ್ಬಿಟ್ಟಿದೆ. ಹೌದಾ? ಹ್ಞೂ, ಅದಕ್ಕೆ ನೀವೊಂದು ಸತಿ ಬಂದು ನೋಡ್ಕೊಂಡು ಹೋದರೆ ಅವಳಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಫೋನ್ ಮಾಡಿದೆ. ಸರಿ ಅಮ್ಮ, ನಾನು ಈಗಲೇ ಹೊರಟು ಬರ್ತೀನಿ. ಆಯ್ತಪ್ಪ, ಬನ್ನಿ. ಹಾಂ, ಆಫೀಸ್ ಕಡೆ ಬೇಡ, ನಮ್ಮ ಮಗಳ ಮನೆ ಕಡೆ ಹೋಗೋಣ. ಅಂತೂ ನಿಮ್ಮ ದಯೆಯಿಂದ ಅಪ್ಪ ಮನೆ ಬರೋ ಹಾಗಾಗಿದೆ. ಸರಿ, ಜ್ವರ ಬಂದರೆ ಹೇಗೆ ಮಾಡ್ತೀಯ ತೋರಿಸು. ಅಯ್ಯೋ ಅಮ್ಮ, ತುಂಬ ಸುಸ್ತಾಗ್ತಿದೆ, ಕಣ್ಣೆಲ್ಲ ಮಂಜಾಗ್ತಿದೆ, ಜ್ವರ ಬರೋವಾಗಿದೆ. ಅಯ್ಯೋ ದಡ್ಡಿ, ಜ್ವರ ಬಂದವ್ರು ಯಾರು ಹೀಗೆ ಓವರ್ ಡ್ರಾಮಾ ಮಾಡೋದಿಲ್ಲ. ಯಾರಾದರೂ ನೀನು ಮೈ ಮುಟ್ಟು ನೋಡಿದರೆ ಬಿಸಿ ಇರಬೇಕು, ಆಗಲೇ ನಿನಗೆ ಜ್ವರ ಬಂದಿರೋದು ಅಂತ ನಂಬೋದು. ಅಯ್ಯೋ ಅಜ್ಜಿ, ಮತ್ತು ಮೈ ಬಿಸಿ ಮಾಡ್ಕೊಳ್ಳೋಕೆ ಏನು ಮಾಡಬೇಕು? ಬಿಸಿ ನೀರು ಸ್ನಾನ ಮಾಡಿಬಿಡ್ಲಾ? ಬೇಡ, ಕುತ್ತಿಗೆಗೆ ಕುದಿಯೋ ನೀರು ಸುರ್ಕೊಂಬಿಡು. ಓಕೆ. ಜಾಣ್ಪಿದ್ದು ಕಣೆ ನೀನು. ಇದಕ್ಕೆಲ್ಲ ನನ್ನ ಹತ್ರ ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಒಂದು ಐಡಿಯಾ ಇದೆ. ಏನು? ಮರ್ತೇ ಬಿಟ್ಟಿಯಾ ನೀನು? ರಿಸೆಪ್ಷನ್ ದಿನ ಈರುಳ್ಳಿ ಇಟ್ಕೊಂಡು ಆನಿಯನ್ ಫೀವರ್ ಬರ್ಸ್ಕೊಂಡಿದ್ಯಲ್ಲ. ಅಯ್ಯೋ ಹೌದು, ನಾನು ಮರ್ತೇ ಹೋಗಿದ್ದೆ. ಅಜ್ಜಿ ಸೂಪರ್, ಅಜ್ಜಿ ನೀವು ಸೂಪರು, ಹಳೇದನ್ನೆಲ್ಲ ನೆನ್ಪು ಮಾಡಿಬಿಟ್ರಿ. ಇನ್ಮೇಲೆ ನೋಡಿ ಈ ಲೀಲೆನಾ ಏಜೆ ನನ್ನ ಹತ್ರನೇ ಆಟ ಆಡ್ತೀರಾ? ಈಗ ಕೊಡ್ತೀನಿ ನೋಡಿ ನಾನು ನಿಮಗೆ ಮಾಂಜ. ಸರ್, ನೀವು ಹೇಳ್ದಾಗೆ ಏಜಿ ಆ ಜಾಗಕ್ಕೆ ಬರ್ತಾ ಇದ್ದಾರೆ. ಮುಂದೆ ಅವನು ಬಂದ ಕೂಡಲೇ ಅವನ ಕತೆನ ಮುಗಿಸು. ನೀವು ಹೇಳ್ದಾಗ ಆ ಕೆಲಸ ಮಾಡಿದ್ರೆ ನನಗೇನು ಕೊಡ್ತೀರಾ? ಸಿಗರೇಟು ಆರೋಗ್ಯಕ್ಕೆ ಹಾನಿಕರ, ಅದ್ರ ಬದಲು ದುಡ್ಡು ಕೊಟ್ಟರೆ ಅದಿನ್ನೂ ಹಾನಿಕಾರಕ. ಮನುಷ್ಯನ ಹಾಳು ಮಾಡುತ್ತೆ, ಕೊಲೆನೂ ಮಾಡಿಸುತ್ತೆ. ಆದರೂ ಮಾಡೋ ಕೆಲಸಕ್ಕೆ ಬೆಲೆ ಅಂತ ಇರಬೇಕಲ್ವ ಸರ್? ಪೊಲೀಸ್ ಹತ್ರನೇ ಲಂಚನ? ಆದರೂ ಕಾಣಿಕೆ ರೂಪದಲ್ಲಿ ಬೇರೆ ಏನಾದರೂ ಕೊಡ್ಬೋದಲ್ವ ಸರ್? ಎಷ್ಟು ದಿನ ನೀನು ಮಾಡಿರೋ ಕ್ರೈಮನ್ನೆಲ್ಲ ಪರ್ಮನೆಂಟಾಗಿ ಕ್ಲೋಸ್ ಮಾಡಿಬಿಡ್ತಾನೆ. ನನ್ನ ಪಾಲಿನ ದೇವರಾಗ್ಬಿಟ್ರಿ ಸರ್ ನೀವು. ಯಾವುದೇ ಕಾರಣಕ್ಕೂ ಏಜೆಂಟ್ ಮುಗಿಸಿದ್ಮೇಲೆ ನನ್ನ ಹೆಸರು ಎಲ್ಲೂ ಲೀಕ್ ಆಗಬಾರ್ದು. ಅದನ್ನು ನಾನು ನೋಡ್ಕೋತೀನಿ ಸರ್. ನನ್ನ ಮೇಲೆ ನಂಬಿಕೆ ಇಲ್ವಾ ಸರ್?
ನಮ್ಮದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಇದ್ದೇವ್. ನೀನು ಮಾಡಿರೋ ಕೊಲೆಗಳಿಗಿಂತ ಇದು ತುಂಬಾ ಡೇಂಜರಸ್. ಹುಷಾರು. ಅದಕ್ಕೆ ನೀವಿದ್ದೀರಲ್ಲ, ಬೇರೆ ಯೋಚನೆ ಯಾಕೆ ಸರ್? ಬರ್ತೀನಿ ಸರ್. ಆಲ್ ದಿ ಬೆಸ್ಟ್. ಪ್ರತಿಯೊಂದು ಹೆಜ್ಜೆಗೂ ಅಡ್ಡ ಬರ್ತಿದ್ದೆ ಅಲ್ಲ ಹೆಜ್ಜೆ. ನೀನು ನಡ್ತಿದ್ದೆ ದಾರಿ, ಇದ್ದೇ ಬಿಟ್ಟಿದ್ದೆ ಹೆಜ್ಜೆ. ಮತ್ತೆ ನಿನಗೆ ಯಮನ ಕಾಡ್ತೀನಿ. ನನ್ನ ಆಯುಸು ಮುಗೀತು. ಅಲ್ಲ ಅತ್ತೆ, ನಿಮ್ಮ ತಂದೆನೇ ಒಳಗಡೆ ಬಿಡದೇ ಇರೋಷ್ಟು ಕಲ್ ಮನ್ಸ ನಿಮ್ಮದು. ಯಾಕತ್ತೆ, ಏನಾಯಿತು? ಅಪ್ಪ ಮಗಳ ಮಧ್ಯೆ ಜಗಳ ಏನಾದರೂ ಆಯಿತಾ? ಅವ್ರೇನಾದರೂ ಹೊಸ ಬಟ್ಟೆ ಕೊಡ್ಸಲ್ಲ ಅಂದರು ಅಂತ ಅವ್ರ ಮೇಲೆ ಕೋಪ ಬಂದಿದೆಯಾ? ಅದೆಲ್ಲ ನಿನಗೆ ಯಾಕೆ? ಹೇಳ್ದಷ್ಟು ಮಾಡು. ಯಾವುದೇ ಕಾರಣಕ್ಕೂ ನಮ್ಮಪ್ಪನ ಒಳಗಡೆ ಕರ್ಕೊಂಬರ್ಬೇಡ, ಹೊರಗಡೆನೆ ಕೂರಿಸು. ಸರಿ, ಎಲ್ಲಿವರೆಗೂ? ನಾನು ಹೇಳೋವರೆಗೂ ಅವ್ರ ಒಳಗಡೆ ಬರಬಾರ್ದು. ಓಕೆ ಫೈನ್, ಬಟ್ ನಾನು ಹೇಳಿಲ್ವಾ ಸರು, ಯಾಕೆ ಏನು ಅಂತ ನಂಗೆ ಕಾರಣ ಕೇಳಬೇಡ. ಇದು ನನ್ನ ಆರ್ಡರು. ಓಕೆ ಅತ್ತೆ, ಡೋಂಟ್ ವರಿ. ನೀವು ಹೇಳೋವರೆಗೂ ನಿಮ್ಮಪ್ಪನ ಒಳಗಡೆ ಬಿಡೋದಿಲ್ಲ. ನಿಮ್ಮ ಆರ್ಡರ್ನ ಕರೆಕ್ಟಾಗಿ ಫಾಲೋ ಮಾಡ್ತೀನಿ. ಸರಿ, ಹೊರಡು. ಓಕೆ. ಸಾರಿ ಅಪ್ಪ, ನೀನು ಬಂದ ತಕ್ಷಣ ವೆಲ್ಕಮ್ ಮಾಡಬೇಕಾಗಿದ್ದು ನಾನು ನಿನ್ನನ್ನು ಹೊರಗಡೆ ಕೂರಿಸ್ತಾ ಇದ್ದೀನಿ. ಆದರೆ ಇದಕ್ಕೆಲ್ಲ ಒಂದು ಕಾರಣ ಇದೆ. ಪವಿತ್ರ ಅವ್ರಿಗೆ ಒಳ್ಳೇದಾಗಬೇಕು, ನನ್ನ ತಂಗಿ ಚೆನ್ನಾಗಿರಬೇಕು. ನನ್ನ ಮಗಳು ಈ ಥರ ಮಾಡಲ್ವಲ್ಲ ಅಂತ ನಿಂಗೆ ಬೇಜಾರಾಗ್ಬೋದು, ಆದರೆ ಇದ್ರ ಹಿಂದೆ ಒಳ್ಳೆ ಉದ್ದೇಶ ಇದೆ. ನೀನು ಇದನ್ನೆಲ್ಲ ಸಹಿಸ್ಕೋತೀಯ ಅನ್ನೋ ನಂಬಿಕೆ ನನಗಿದೆ ಅಪ್ಪ. ಹುಷಾರಾಗಿ ಬೇಟೆ ಆಡೋ. ನೀನು ಬೇಟೆ ಆಡ್ತಾ ಇದೆಯಾ ಅಂತ ಒಂದು ಸಣ್ಣ ಸುಳಿವು ಸಿಕ್ಕಿದ್ರೆ ಸಾಕು, ನಿನ್ನನ್ನು ಬೇಟೆ ಆಡ್ಬಿಡ್ತಾನ ಅವನು. ನಾನು ಈಜಿಗೆ ಸಿಕ್ಕಾಕೊಳ್ಳೋದಿರಲಿ, ನನ್ನಿಂದ ಅವನು ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ ಸರ್. ಆದಷ್ಟು ಬೇಗ ಅವನ್ನ ಮುಗಿಸಿ ಕಾಲ್ ಮಾಡ್ತೇನೆ. ಅವನನ್ನು ಮುಗಿಸಿ ಅವನ ಫೋನಿಂದನೇ ಕಾಲ್ ಮಾಡ್ಬೇಕು ನೀನು. ನಮ್ಮ ಅತ್ತೆ ಅವ್ರ ತಂದೆಗೆ. ನನ್ನ ಮಗಳು ಹೇಗಿದ್ದಾಳೆ? ಅವ್ರಿಗೇನಾಗಿದೆ? ಆರಾಮಾಗೇ ಇದ್ದಾರಲ್ಲ. ಹುಷಾರಿಲ್ಲ ಅಂತ ಫೋನ್ ಮಾಡಿದ್ರು.
ಹುಷಾರಿಲ್ಲ ಅಂತ ಹೇಳಿದಕ್ಕೆ ಬಂದ್ರಾ ಇಲ್ಲಾಂದ್ರೆ ಬರ್ತಿರ್ಲಿಲ್ವಾ? ಹಾಗೇನಿಲ್ಲ, ಬರ್ತಿದ್ದೆ. ಮತ್ತೆ ಮನೇಲಿ ಎಲ್ರು ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ. ನನ್ನ ಮಗಳು ಮಾತೆತ್ತಿದ್ರೆ ಮಗಳು ಮಗಳು ಅಂತಿದ್ದೀರಲ್ಲ, ನೋಡೋರೆ ಅಂತ ಇಲ್ಲೇ ಇರಿ. ಇಲ್ಲ. ಯಾಕಿರ್ಬಾರ್ದಾ? ಹಾಂ, ಇರ್ತೀನಿ. ಸರಿ, ನಾನು ಹೋಗಿ ನಿಮ್ಮ ಮಗಳನ್ನ ಕರಿತೀನಿ. ಹಾಂ. ಸಾರಿ ಅಪ್ಪ, ಇನ್ನೂ ನೀನು ತುಂಬ ಹೊತ್ತು ಅಲ್ಲೇ ಇರಬೇಕಾಗುತ್ತೆ. ಇವತ್ತೊಂದಿನ ಸಹಿಸ್ಕೊಂಡ್ಬಿಡು ಅಪ್ಪ, ಎಲ್ಲ ಒಳ್ಳೇದಾಗುತ್ತೆ. ಎಲ್ಲಿ ಹೋಗ್ತಿದ್ದೀರಾ? ಇಲ್ಲೇ ಇರಿ ಅಂತ ಹೇಳಿದ್ನಲ್ಲ. ಒಳಗಡೆ ಮಗಳನ್ನ ನೋಡಕ್ಕೆ. ಅವ್ರು ಇಲ್ಲಿಗೆ ಬರ್ತಾರಂತೆ, ಇರಿ. ನಾನು ಬಂದಿದ್ದೀನಿ ಅಂತ ಹೇಳಿದ್ರ? ಹಾ, ಹೇಳ್ದೆ. ಏನಂದ್ಲು? ಅವ್ರು ಬರ್ತಾರಂತೆ. ಅಲ್ಲಿವರೆಗೂ ಇಲ್ಲೇ ಇರ್ಬೇಕಾ? ಹ್ಞೂ, ಮತ್ತೆ ಇಲ್ಲೇ ಇರ್ಬೇಕು. ಈ ಜಾಗ ಬಿಟ್ಟು ಎಲ್ಲೂ ಕದಲ್ಬೇಡಿ, ಆಯ್ತಾ? ಇಲ್ಲಿಗೆ ಗಂಟಲು ಒಣಗ್ತಾ ಇದೆ, ಲೋಟ ನೀರು ಸಿಗ್ಬೋದಾ? ಅಯ್ಯೋ, ನೀರನ್ನು ಒಳ್ಳೆ ಚಿನ್ನ ಕೇಳ್ದಾಗ ಕೇಳ್ತಿದ್ದೀರಲ್ಲ.